ಸರೋಜಾ, ನಿನ್ನನ್ನು ನೋಡಿದರೆ ಏನಾಗುತ್ತೆ? ಹೋಗಲಿ ಬಿಡು ಸರೋಜಾ, ನಿನ್ನ ಗಂಡ ಮಾಡಿರುವ ಸಾಲವನ್ನು ನೀನು ಕೊಡುವುದೇ ಬೇಡ ಎಂಬ ಸಾಲವನ್ನು ವಜಾ ಮಾಡುತ್ತೇನೆ. ಬಹಳ ದಿನದಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಗಂಟನ್ನು ಬೆಚ್ಚಿ ಒಂದು ಸಾರಿ ನೀನು ನನ್ನ ಒಳಾದರೆ ಸರೋಜ, ಮಾಗಿದ ಹಣ್ಣನ್ನು ತಿನ್ನಲು ಮಾಲೀಕನೇ ಇಲ್ಲದಿದ್ದ ಮೇಲೆ ಆ ಹಣ್ಣು ಕೆಟ್ಟು ಕೊಳೆತು ಹೋಗುತ್ತೆ. ಆದರೆ ಕೆಡುವ ಮೊದಲೇ ಅದನ್ನು ಹಸಿದವರಿಗೆ ಕೊಟ್ಟರೆ ಅವನ ಹೊಟ್ಟೆನಾದರೂ ತುಂಬಿ ಹೋಗಿ ಕೊಟ್ಟವನಿಗೂ ತೃಪ್ತಿನಾದರೂ ಸಿಗುತ್ತೆ. ನೀನು ಕಚ್ಚಿ ತಿನ್ನಬೇಕು ಅಂತ ಬಂದಿರುವ ಹಣ್ಣು ಸಾಧಾರಣವಾದ ಹಣ್ಣಲ್ಲ, ಸ್ವಲ್ಪ ಕಚ್ಚಿದ ಹಣ್ಣು. ಹಣ್ಣನ್ನು ಕಚ್ಚಿ ತಿನ್ನುತ್ತೇನೆ ಅಂತ ಬಂದಿರ್ತೀಯ, ಆದ್ರೆ ರಕ್ತ ಕಾರಿ ಸತ್ತು ಹೋಗ್ತೀಯ. ಎಚ್ಚರ! ನನಗೆ ಎಚ್ಚರ! ಅಂದ ತುಂಬಿದ ಗತ ಸರ್ಪವನ್ನೇ ಅರಿದು ತಿನ್ನುವ ಈ ಗಂಡು ಗಂಡನಿಗೆ ನಿಲ್ಲದಾರಿ ಕಥೆಯನ್ನು ಬೆಟ್ಟ ಸುಮ್ಮನೆ ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಬಲವಂತವಾಗಿ ನಿನ್ನ ಕೆತ್ತು ತಿನ್ನಬೇಕಾದಿತ್ತು. ಎಚ್ಚರ! ಬಲವಂತವಾಗಿ ಕೆತ್ತು ತಿನ್ನಲು ಇದೇನು ಹಕ್ಕಿ ಮರಿಯಲ್ಲ. ಗಂಡ ಬೆಟ್ಟದ ನಾಡಿನಲ್ಲಿ ಗಂಡನಿಗಾಗಲೇ ಗಂಡ ಕಚ್ಚಿ ಹಾಕಿದಂತ ವೀರ ಮಹಿಳೆಯನ್ನ ಹೊಚ್ಚು ಗೌಡ, ನೀನಾದ್ರೂ ನನಗೆ ಒಟ್ಟಲು ಬಂದಿದ್ದಾದ್ರೆ ನಿನ್ನ ಪರಿಣಾಮ ನೆಟ್ಟಿರೋದಿಲ್ಲ. ಕೈಯಲ್ಲಿರುವ ದುಡ್ಡನ್ನ ಕೊಟ್ಟು ನಿನ್ನಂತೆ ಮತ್ತೊಬ್ಬರ ಜೊತೆ ಮನೆಗಳು ವಹಿಸುವ ಗಂಡು ನಾಯಿ ನಾನಲ್ಲ. ಹದಗೆಟ್ಟ ಹಾಲರದ ಎಣ್ಣೆ ಕೊಟ್ಟು ಕೊಟ್ಟು ಒಂದು ಹೆಣ್ಣಿನ ಜೊತೆಗೆ ಮಲಗುವುದೆಂದರೆ ಅದು ನನ್ನ ಗಂಡಿನ ಲಕ್ಷಣ. ಆದರೆ ಮಾಡಿಕೊಂಡಿರುವ ಗಂಡ ಮುಟ್ಟಲು ಬಂದರೆ ಮುಟ್ಟಿನ ಬೈಯಲ್ಲಿ 3 ದಿನ ಹೆಣ್ಣಿನ ಜೊತೆಗೆ ಮಲಗುವ ಅಂತ ಹೆಣ್ಣು ನಾಯಿಗಳಿರುವಾಗ ನನ್ನಂತ ಗಂಡು ನಾಯಿಗಳು ಇದ್ದೇ ಇರ್ತವೆ ಅಂತ ಯಾವತ್ತೂ ಮರೆಯಬೇಡ. ಇಷ್ಟೆಲ್ಲ ತಿಳಿದು ಹೇಳಿದ ಮೇಲೂ ತಿಳಿಯದ ಹೆಣ್ಣು ನೀನಲ್ಲ ಅಂದ ಮೇಲೆ ನಿನ್ನ ಮನಸ್ಕರಿಸೇ ಬಿಡು ಪಾಪಿ, ನನ್ನ ತಾಯಿಯ ಕೈಯನ್ನು ಬಿಡು. ಸರಿ ಆಚೆ ಕೊನೆಗಳ ತಾಯಿಯ ಕೈಯನ್ನು ಬಿಡದಿದ್ದರೆ ನಿನ್ನ ಕೈಯನ್ನು ಕತ್ತರಿಸಿ ಹಾಕುತ್ತೇನೆ. ಬಿಡು ನನ್ನ ತಾಯಿಯ ಕೈಯನ್ನು.
ಮಾಡಿಕೊಳ್ಳುತ್ತೇನೆ. ನಾನು ಬಡವರ ಪಾಲಿಗೆ ಮುಡಿ ಏರಿದ ಮಿಡಿ ನಾಗರ, ನಿನ್ನಂತ ಗಣತಿಯರ ಪಾಲಿಗೆ ಒಬ್ಬಚ್ಚಿ ಕೂಡಿಗೆ ಕಣ್ಣಿಟ್ಟ ಕಂಡು ಗರುಡ. ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನನಗೆ ಎಷ್ಟೊಂದು ಧೈರ್ಯವಪ್ಪ. ಹಿಂದಿನ ಶೀಲವನ್ನು ಓಡಿಸಿಬಿಟ್ರಿ. ಈ ಪರಿಸ್ಥಿತಿ ನನ್ನ ಒಬ್ಬಳಿಗೆ ಅಲ್ಲಪ್ಪ. ಹಕ್ಕಗಳಲ್ಲಿ ತಾಳಿ ಇಲ್ಲದ ಎಲ್ಲ ಹೆಣ್ಣು ಮಕ್ಕಳ ಪಾಡು ನನ್ನ ಪಾಡತ್ತಿ. ಹೆಣ್ಣು ಮಕ್ಕಳ ತಾಳಿ ಇಲ್ಲದ ತೋಳನ್ನು ನೋಡಿ ಎಂಥ ಕಾಮಕರ ನಮ್ಮ ಮೇಲೆ ದರ್ಶನ ಮಾಡಲು ಬರ್ತಾರೆ ಮಗ. ಹೌದಪ್ಪ, ಹೌದು ಸತ್ಯಪ್ಪ. ಹೆಣ್ಣು ಮಕ್ಕಳನ್ನು ಕೊರಳಲ್ಲಿ ತಾಳಿ ಇದ್ದರೆ ಇಂಥ ಪಾಪಗಳನ್ನು ನಮ್ಮ ಮೇಲೆ ಏರಿ ಬರೋದಿಲ್ಲ ಕಂದ, ಬರೋದಿಲ್ಲ. ಯಾಕಪ್ಪ ಏನಾಯ್ತು? ಇದನ್ನ ಮುಟ್ಟುವ ಹಕ್ಕನ್ನ ನಾನು ಕಳೆದುಕೊಂಡು ಬಿಟ್ಟಿದ್ದೀನಿ. ಇದನ್ನ ನಾನು ಮುಟ್ಟಲಾರೆ. ಶಿವರುದ್ರ ಸತ್ಯಪ್ಪ, ನಾನು ಇದನ್ನ ಮುಟ್ಟಲಾರೆ. ಇದನ್ನು ಬೇಕಾದಾಗ ಕಟ್ಟಿಕೊಂಡು ಬೇಡ ಎಂದು ಹೋಗಿ ತೆಗೆದಿಡಲು ಇದು ಸಾಧಾರಣ ಸರಿಮಣಿ ಸರವಲ್ಲಪ್ಪ, ಸರವಲ್ಲ. ನಮ್ಮ ಭಾರತದಲ್ಲಿ ಯೋಗ, ನೀತಿ, ಸಂಸ್ಕೃತಿ ಇದಕ್ಕೆ ಒಪ್ಪುವುದಿಲ್ಲ ಸತ್ಯ. ಒಂದು ವೇಳೆ ನಾನೇನಾದರೂ ಇದನ್ನು ಗೋಡೆಗೆ ಕಟ್ಟಿಕೊಂಡರೆ ತಪ್ಪು ತಿಳಿದುಕೊಳ್ಳುತ್ತದೆ ಶಿವರುದ್ರ, ತಪ್ಪು ತಿಳಿದುಕೊಳ್ಳುತ್ತದೆ. ನಿಮ್ಮ ಮಾತಿನಂತೆ ನಾನಿದನ್ನು ಕಟ್ಟಿಕೊಳ್ಳಬೇಕಾದ್ರೆ ನೀವು ನನಗೊಂದು ಮಾತು ನಡೆಸಿಕೊಳ್ಳಬೇಕು. ನೀವು ನಾನು ಹೆತ್ತ ಮಕ್ಕಳಾಗಿ ನಾನು ಹೇಗೆ ಮಾತನ್ನು ನಡೆಸಿಕೊಳ್ಳಬೇಕು ಖಂಡಿತ ಕಟ್ಟಿಕೊಳ್ತೀನಿ ಮಗನೇ. ₹50 received on PhonePe. ಶಭಾಷ್ ಮಕ್ಕಳ, ಮೆಚ್ಚಿದೆ ನಿಮ್ಮ ಮಾತಿಗೆ. ನಾನು ಈ ತಾಯಿಯನ್ನು ನನ್ನ ಕೊರಳಲ್ಲಿ ಕಟ್ಟಿಕೊಳ್ಳಬೇಕಾದ್ರೆ ನನ್ನ ತಾಯಿಯ ಕೊರಳಲ್ಲಿರುವ ತಾಳಿಯನ್ನು ಯಾವ ಬಣ್ಣಗಾರನೋ ತಾಳಿ ಕಿತ್ತಿಸಿದ್ದಾರೋ ಅದರ ಬಣ್ಣವನ್ನು ಕತ್ತರಿಸಿ ನನಗೊಪ್ಪಿಸಿ ನನ್ನ ಮಾತನ್ನು ನಡೆಸಿಕೊಟ್ಟಾಗಲೇ ನಾನು ಮಾತ್ರ ಈ ತಾಳಿನ ಮಾತ್ರ ಸಾಧ್ಯ ಬರಬೇಕು.
ಇಂತಹ ಮುದ್ದು ಮಕ್ಕಳ ಕಲಿಸಿದೆ ನಾನು ಗಮನಿಸಲೇ ಇಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ಆಧಾರ. ಆ ದೈವ ತಂದ ಬರಡಿ ಬಾಳೆ ಬಂಗಾರ. ಆನಂದ ಸಾಗರ ಪ್ರೀತಿ ಎಂಬ ದೈವವೇ ಆಧಾರ. ಆ ದೈವ ತಂದ ಬರಡಿ ಬಾಳೆ ಬಂಗಾರ. ಆನಂದ ಸಾಗರ ಏನು ಗೂಡಿನಂತೆ ನಮ್ಮಿ ಮನೆಯು ಕೂಡಿ ಬಾಳುತ್ತಿರುವ ದೇವರಗುಡಿಯು. ಏನು ಗೂಡಿನಂತೆ ನಮ್ಮಿ ಮನೆಯು ಕೂಡಿ ಬಾಳುತ್ತಿರುವ ದೇವರಗುಡಿಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು. ಈ ಮನೆ ಸಂತೋಷ ಆಗಲೇ ಕೇಳ್ತಿದೆಯಲ್ಲ, ಇದನ್ನು ನೋಡಿ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾಯ್ತಾ ಮನೆಗೆ? ಹೌದು ರಮಣ, ಈ ನನ್ನ ಸಂತೋಷಕ್ಕೆ ಕಾರಣ ಈ ನನ್ನ ಇಬ್ಬರು